ಕಣಾಯು ಚಿರಾಯು ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು 2 ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯ ತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರಿ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ನಾಟಿಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. ಎಸ್ಟಿಡಿ ಕೋಡ್ 0824. ಕಣಾಯು ಚಿರಾಯು ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ರೋಗ ನಿರೋಧಕ ಶಕ್ತಿ ಈ ವಿಷಯದ ಕುರಿತು ಡಾಕ್ಟರ್ ಚರಣ್ ಎ ಹಾಗೂ ಡಾಕ್ಟರ್ ಮರಿಯಾ ರೋಸ್ ಐಸಾಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಣಚೂರು ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಇಲ್ಲಿನ RMOಗಳಾದ ಡಾಕ್ಟರ್ ಚರಣ್ ಎ ಹಾಗೂ ಡಾಕ್ಟರ್ ಮರಿಯಾ ರೋಸ್ ಐಸಾಕ್ ಇವರು ಇವತ್ತು ನಮಗೆ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು, ಅದನ್ನ ಹೇಗೆ ಉದ್ದೀಪನಗೊಳಿಸೋದು, ಇವುಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟ್ರೇ, ಈಗ ಮೊದಲನೇದಾಗಿ ನಾವು ಈ ರೋಗ ನಿರೋಧಕ ಶಕ್ತಿ ಅನ್ನೋದನ್ನ ನಾವು ಕೇಳ್ತಾ ಇರ್ತೇವೆ. ಅದನ್ನ ಹೆಚ್ಚಿಸಬೇಕು, ಅದಿಲ್ಲದಿದ್ರೆ ರೋಗ ಬರುತ್ತೆ ಅನ್ನುವಂತಹ ಒಂದು ಮಾತುಗಳನ್ನ ಕೇಳ್ತಾ ಇರ್ತೇವೆ. ಮೂಲತಃ ಈ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು ಮತ್ತು ನಮ್ಮ ಆರೋಗ್ಯದಲ್ಲಿ ಇದರ ಪಾತ್ರ ಏನು? ರೋಗ ನಿರೋಧಕ ಶಕ್ತಿ ಅಂದ್ರೆ ಪದ ಸೂಚಿಸುವ ಹಾಗೆ ರೋಗಗಳನ್ನು ನಿರೋಧಿಸುವ ಅಥವಾ ಶರೀರದಲ್ಲಿ ಯಾವುದೇ ರೋಗಗಳ ಉತ್ಪಾದನೆಯನ್ನು ತಡೆಗಟ್ಟುವಂತಹ ಶರೀರದ ಒಂದು ಸಾಮರ್ಥ್ಯ. ಇದನ್ನು ನಾವು ರೋಗ ನಿರೋಧಕ ಶಕ್ತಿ ಅಂತ ಕರೆಯುವುದು. ಶರೀರಕ್ಕೆ ಈಗ ನಾವು ಯಾವುದಾದರೂ ರೋಗಾಣುಗಳಿಗೆ ಸ್ಪರ್ಶಿಸಿದಾಗ ಅಥವಾ ನಮ್ಮ ಸಮೀಪ ಯಾವುದಾದರೂ ರೋಗಾಣುಗಳು ಬಂದರೆ ಅಥವಾ ಶರೀರದ ಒಳಗಿನ ರಾಸಾಯನಿಕವಾಗಿ ಅಥವಾ ಭೌತಿಕವಾಗಿ ಯಾವುದಾದರೂ ಏರುಪೇರುಗಳಾದ್ರೆ ಅದರಿಂದಾಗಿ ನಮಗೆ ರೋಗಗಳ ಉತ್ಪಾದನೆ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಮದ್ದು ಸೇವಿಸುವ ಮುಂಚಿತವಾಗಿ ನಮ್ಮ ಶರೀರವೇ ಅದನ್ನು ತಡೆಗಟ್ಟುವಂತಹ ಪ್ರಯತ್ನವನ್ನು ಮಾಡ್ತದೆ. ಉದಾಹರಣೆಗೆ ನಮಗೆ ಒಂದು ಕಟ್ ಗಾಯ ಆಯಿತು ಅಂತ ಹೇಳಿದ್ರೆ ಒಂದು ಲೆವೆಲ್ ವರೆಗೆ, ಒಂದು ಪರಿಧಿಯವರೆಗೆ ನಮ್ಮ ಶರೀರವೇ ಅದನ್ನು ಗುಣ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಸೊ ಈ ಶರೀರದಲ್ಲಿ ಅದರಷ್ಟಕ್ಕೆ ಬಂದಂತಹ ಈ ಸಾಮರ್ಥ್ಯವನ್ನು ನಾವು ಆ ಶರೀರದ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವೆ. ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ತನ್ನನ್ನು ತಾನು ಗುಣಪಡಿಸಲಿಕ್ಕೆ ಶರೀರಕ್ಕೆ ಇರುವಂತಹ ಒಂದು ಸಾಮರ್ಥ್ಯವನ್ನು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಆಯುರ್ವೇದದ ದೃಷ್ಟಿಯಿಂದ ಹೇಳೋದಾದ್ರೆ ಏನ್ ಹೇಳುತ್ತೆ ಆಯುರ್ವೇದ ಇದ್ರ ಬಗ್ಗೆ? ಆಯುರ್ವೇದದಲ್ಲಿ ನಾವು ರೋಗ ನಿರೋಧಕ ಶಕ್ತಿ, ಇಂಗ್ಲಿಷ್ ನಲ್ಲಿ ಕರೆಯುವುದಾದ್ರೆ ನಾವು ಇಮ್ಯುನಿಟಿ ಅಂತ ಹೇಳ್ತೇವೆ. ಆಯುರ್ವೇದದಲ್ಲಿ ನಾವು ಇದನ್ನು ವ್ಯಾಧಿ ಕ್ಷಮತ್ವ ಅಂತ ಹೇಳ್ತೇವೆ. ವ್ಯಾಧಿ ಕ್ಷಮತ್ವ ಅಂದ್ರೆ ವ್ಯಾಧಿ ಉತ್ಪಾದನೆ, ನಾನು ಆಗ್ಲೇ ಹೇಳಿದ ಹಾಗೆ ವ್ಯಾಧಿ ಉತ್ಪಾದನೆ ಆಗದ ಹಾಗೆ ಕ್ಷಮತ್ವ ಅಥವಾ ಬಲ, ಅದನ್ನು ವಿರೋಧಿಸುವಂತಹ ಶರೀರದ ಒಂದು ಸಾಮರ್ಥ್ಯ. ಸೊ ಇದನ್ನು ವ್ಯಾಧಿ ಕ್ಷಮತ್ವ ಅಂತ ಆಯುರ್ವೇದದಲ್ಲಿ ನಾವು ಕರೀತೇವೆ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಏನಂತ ಹೇಳಿದ್ರೆ, ನೀವು ವ್ಯಾಧಿ ಅಥವಾ ರೋಗ ಅಂತ ಹೇಳಿದ್ರಿ, ಅಂದ್ರೆ ಯಾವ ರೀತಿಯ ರೋಗಗಳನ್ನ ದೇಹ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಮತ್ತೆ ಯಾವುದನ್ನ ಆಗಲ್ಲ ಅನ್ನುವಂಥದ್ದು ಏನಾದ್ರೂ ಇದೆಯಾ? ಈಗ ಶರೀರದ ಗುಣದ ಮೇಲೆ ಅವಲಂಬಿತವಾಗಿರ್ತದೆ. ಶರೀರ ಹೇಗೆ ಬಿಲ್ಟ್ ಆಗಿದೆ ಅಥವಾ ಹೇಗೆ ಬೆಳವಣಿಗೆ ಆಗಿದೆ ಅಥವಾ ಯಾವ ಭಾಗದಲ್ಲಿ ಬೆಳವಣಿಗೆ ಆಗಿದೆ ಅದು ಅದಕ್ಕೆ ಅವಲಂಬಿತವಾಗಿರ್ತದೆ. ಅದು ಅಲ್ಲದೆ ವಯಸ್ಸಿನ ಮೇಲೆ ಕೂಡ ಅವಲಂಬಿತವಾಗಿರ್ತದೆ. ಮಕ್ಕಳಿಗೆ, ವೃದ್ಧರಿಗೆ ಅಥವಾ ಯೌವನದಲ್ಲಿರುವವರಿಗೆ ಸ್ವಲ್ಪ ಬೇಗ ರೋಗಗಳನ್ನು ಗುಣಪಡಿಸುವಂತಹ ಕೆಪಾಸಿಟಿ ಇರ್ತದೆ. ಅದೇ ರೀತಿ ವಯೋವೃದ್ಧರಲ್ಲಿ ಸ್ವಲ್ಪ ಅದೇ ಕಡಿಮೆ ಇರ್ತದೆ, ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಅದ ಅಲ್ಲದೆ ರೋಗದ ಗುಣದ ಮೇಲೆ ಕೂಡ, ರೋಗ ಬಲ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ, ಕೆಪಾಸಿಟಿ ಆಫ್ ಅಥವಾ ಸ್ಟ್ರೆಂತ್ ಆಫ್ ಡಿಸೀಸ್, ರೋಗದ ಬಲದ ಮೇಲೆ ಕೂಡ ಅವಲಂಬಿತವಾಗಿರ್ತದೆ. ಈಗ ಒಂದು ವೈರಲ್ ಬಂದ್ರೆ ಪ್ರತಿ ಜನರಿಗೂ ಒಂದು ಈಚ್ ಪರ್ಸನ್, ಒಬ್ಬೊಬ್ಬ ವ್ಯಕ್ತಿಗೆ ಬರುವಂತಹ ವೈರಸ್ ನ ಆ ತೀಕ್ಷ್ಣತೆ ಒಂದೇ ರೀತಿ ಇರ್ಬೇಕಂತ ಹೇಳಿಲ್ಲ. ಸೊ ಅದನ್ನು ನಾವು ರೋಗ ಬಲ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ. ಅದಕ್ಕೆ ಕೂಡ ಅವಲಂಬಿತವಾಗಿರುತ್ತೆ. ಅಂದ್ರೆ ಒಂದೇ ರೋಗ ಬೇರೆ ಬೇರೆ ವ್ಯಕ್ತಿಗಳಿಗೆ ಬಂದಾಗ ಅವರ ಒಂದು ರೆಸ್ಪಾನ್ಸ್ ಬೇರೆ ಬೇರೆ ಇರುತ್ತೆ. ಶರೀರದ ರೆಸ್ಪಾನ್ಸ್ ಕೂಡ ಬೇರೆ ಇರ್ತದೆ, ಆ ವೈರಸ್ ನ ಗುಣ ಕೂಡ ಬೇರೆ ಇರ್ತದೆ. ಅವರ ಜೀವನ ಶೈಲಿ ಪ್ರಮುಖವಾಗಿ, ಮತ್ತೆ ಅವರ ಕೆಲಸದ ಶೈಲಿ ಆಗ್ಲಿ, ಆಹಾರ ಶೈಲಿ ಆಗ್ಲಿ, ಇದೆಲ್ಲವೂ ಒಂದು ರೋಗ ಬಂದ ಮೇಲೆ ಅದನ್ನು ಗುಣಪಡಿಸುವಂತಹ ಆಧಾರದ ಮೇಲೆ ಅವಲಂಬಿತವಾಗಿರ್ತದೆ. ಈಗ ಒಂದು ವ್ಯಕ್ತಿಯಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಡಾಕ್ಟ್ರೆ?
ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಮೊದಲು ಲಕ್ಷಣಗಳನ್ನಂದ್ರೆ, ಈಗ ಒಂದು ಉದಾಹರಣೆಯನ್ನು ಕೊಡ್ಬೇಕಾದ್ರೆ, ಒಂದು ರೋಗಗ್ರಸ್ತ ಏರಿಯಾದಲ್ಲಿ ಅಥವಾ ಒಂದು ಜಾಗದಲ್ಲಿ ಹಲವಾರು ವ್ಯಕ್ತಿಗಳನ್ನು ನಾವು ಕಂಡ್ರೆ, ಒಂದು 10 ವ್ಯಕ್ತಿಗಳ ಕಂಡ್ರೆ ಅದರಲ್ಲಿ ಎಲ್ಲರಿಗೂ ಆ ರೋಗ ಬಾಧಿಸ್ಬೇಕಂತ ಹೇಳಿಲ್ಲ. ಕೆಲವರಿಗೆ ಲಕ್ಷಣಗಳು ಬರದ ಹಾಗೆ ಆ ರೋಗ ಶರೀರ ಅದನ್ನು ಎದುರಿಸ್ತದೆ. ಅದೇ ಇನ್ನು ಕೆಲವರಿಗೆ ಅತ್ಯಂತ ಬೇಗವಾಗಿ ಆ ರೋಗಗಳು ಬರುವಂತಹ ಸಾಧ್ಯತೆ ಇರ್ತದೆ. ಸೊ ಇದರಲ್ಲಿ ಲಕ್ಷಣಗಳಂತ ಹೇಗೆ ಹೇಳಿದ್ರೆ ಅಂದ್ರೆ, ಒಂದು ರೋಗ ಯಾವುದು ಬರ್ತದೆ ಅದರ ಲಕ್ಷಣಗಳಿವೆ, ಇನ್ನೊಂದು ಆ ರೋಗಗಳಿಗೆ ಈಗ ರೋಗ ಬಂದ ಕೂಡಲೇ ನಾವೇನ್ ಮಾಡ್ತೇವೆ, ವೈದ್ಯರ ಬಳಿ ಹೋಗ್ತೇವೆ. ಪ್ರಾಥಮಿಕ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಇರ್ತದೆ. ಪ್ರಾಥಮಿಕವಾಗಿ ಚಿಕಿತ್ಸಾ ಪದ್ಧತಿಗೆ ಆ ಶರೀರ ಕೆಲವೊಮ್ಮೆ ರೆಸ್ಪಾಂಡ್ ಮಾಡುವುದಿಲ್ಲ. ಕೆಲವೊಮ್ಮೆ ಸಾಧಾರಣ ಒಬ್ಬ ಮನುಷ್ಯನಿಗೆ ಕೊಡುವ ಟ್ರೀಟ್ಮೆಂಟ್ ಅವರಿಗೆ ಕೊಟ್ಟರು ಕೂಡ ಅದು ಅವರಿಗೆ ಸಾಲದೆ ಆ ರೋಗ ಗುಣಪಡಲಿಕ್ಕೆ ಸ್ವಲ್ಪ ಡಿಲೇ ಆಗ್ತದೆ, ಅಥವಾ ರೋಗಗಳ ಹೀಲಿಂಗ್ ಅಥವಾ ಗುಣಪಡಿಸುವಿಕೆ ಆ ಒಂದು ಸಮಯ ಏನಿರ್ತದೆ ಅದು ಡಿಲೇ ಆಗ್ತಾ ಹೋಗ್ತದೆ. ಪುವರ್ ಇಮ್ಯುನಿಟಿ ಅಥವಾ ಕಡಿಮೆ ರೋಗ ನಿರೋಧಕ ಶಕ್ತಿ ಹೊಂದಿದಂತಹ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಲಕ್ಷಣಗಳು. ಈಗ ಸಾಮಾನ್ಯವಾಗಿ ಯಾವುದೇ ಸಾಂಕ್ರಾಮಿಕ ರೋಗಗಳು ಬಂದಾಗ ಒಂದು ಪದವನ್ನ ಕೇಳ್ತೇವೆ ನಾವು, ಹರ್ಡ್ ಇಮ್ಯುನಿಟಿ ಅಂತ ಹೇಳಿ. ಏನಿದು ಹರ್ಡ್ ಇಮ್ಯುನಿಟಿ? ಇದಕ್ಕೆ ಆಯುರ್ವೇದದಲ್ಲಿ ಏನಾದ್ರೂ ಪರಿಕಲ್ಪನೆಗಳು ಇದೆಯಾ? ಹರ್ಡ್ ಇಮ್ಯುನಿಟಿ ಅಂದ್ರೆ ನೀವು ಹೇಳುವುದು, ನಾವು ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಏನಾದ್ರೆ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳ್ತೇವೆ, ಅಥವಾ ಆಯುರ್ವೇದದಲ್ಲಿ ನಾವು ಹೇಳುವುದಾದ್ರೆ ಕಾಲಕೃತ ಅಥವಾ ವೈಕೃತ ಅಂತ ಹೇಳ್ತೇವೆ. ನಾವು ಶರೀರ ಅದರಷ್ಟೇ ಡೆವಲಪ್ ಮಾಡಿ ಬಂದಂತಹ ಒಂದು, ಫಾರ್ ಎಕ್ಸಾಂಪಲ್ ಈಗ ನೀವು ಹೇಗೆ ಚಿಕನ್ ಪಾಕ್ಸ್ ಒಬ್ಬ ಮನುಷ್ಯನಿಗೆ ಬಂದ್ರೆ ಒಂದು ಪ್ರಾಯದವರೆಗೆ ಅದು ಬರುವುದಿಲ್ಲ. ಯಾಕಂದ್ರೆ ಆಂಟಿಜನ್, ವೈರಸ್ ಬಂದ ಆಂಟಿಜನ್ಗೆ ಅದಕ್ಕೆ ವಿರೋಧವಾಗಿ ಒಂದು ಆಂಟಿಬಾಡಿ ನಮ್ಮ ಶರೀರದಲ್ಲಿ ಉತ್ಪಾದನೆಯಾಗಿರ್ತದೆ. ಅದು ಬೇರೆ ಬೇರೆ ರೋಗಗಳಿಗೆ, ಬೇರೆ ಬೇರೆ ರೋಗಾಣುಗಳಿಗೆ ಬೇರೆ ಬೇರೆ ಡ್ಯೂರೇಷನ್ ಇರ್ತದೆ. ಕೆಲವರಿಗೆ ಈಗ ನಾರ್ಮಲ್ ವೈರಸ್ ಬಂದ್ರು ಕೂಡ, ವೈರಲ್ ಇನ್ಫೆಕ್ಷನ್ ಬಂದ್ರೆ ನಾವು ಏನು ರೈನೋ ವೈರಸ್ ಅಂತ ಹೇಳ್ತೇವೆ, ಶೀತ ಜ್ವರಗಳು, ಅದು ಬಂದ್ರು ಕೂಡ ಕೆಲವು ಮನುಷ್ಯರಿಗೆ, ಕೆಲವರಿಗೆ 1 ತಿಂಗಳವರೆಗೆ ಬರುವುದಿಲ್ಲ. ಯಾಕಂದ್ರೆ ಅದಕ್ಕೆ ವಿರುದ್ಧವಾಗಿರುವಂತಹ ಆಂಟಿಬಾಡಿ ನಮ್ಮ ಶರೀರದಲ್ಲಿ ಅಷ್ಟು ಸಮಯದವರೆಗೆ ಇರ್ತದೆ. ಈ ಆಂಟಿಬಾಡಿ ಎಷ್ಟು ಸಮಯದವರೆಗೆ ಇರ್ತದೆ ಅದು ಕೂಡ ಈ ರೋಗ ನಿರೋಧಕ ಶಕ್ತಿಯ ಮೇಲೆ ಅವಲಂಬಿತವಾಗಿರ್ತದೆ. ಒಳ್ಳೆ ರೋಗ ನಿರೋಧಕ ಶಕ್ತಿ ಇರುವವರಿಗೆ ಆ ಆಂಟಿಬಾಡೀಸ್ ಇನ್ನೊಮ್ಮೆ ಆ ವೈರಸ್ ಬಂದ್ರೆ ತುಂಬಾ ಸಮಯದವರೆಗೆ ಅವರದನ್ನು ವಿರೋಧಿಸುವಂತಹ ಸಾಮರ್ಥ್ಯ ಇರ್ತದೆ. ಸೊ ಹಾಗಾಗಿ ನೀವು ಹೇಳಿದಾಗೆ ಹರ್ಡ್ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವ ವ್ಯಕ್ತಿಗಳಲ್ಲಿ ಇಂಥ ಒಮ್ಮೆ ಬಂದ ರೋಗಗಳನ್ನು ಮತ್ತೆ ಗುರುತಿಸಿ ಅದನ್ನು ವಿರೋಧಿಸುವಂತಹ ಸಾಮರ್ಥ್ಯ ಹೆಚ್ಚಿರ್ತದೆ. ಹಾಗಾದ್ರೆ ಮಕ್ಕಳ ಬಗ್ಗೆ ಮಾತಾಡೋದ್ರೆ, ಮಕ್ಕಳಿಗೆ ಎಲ್ಲ ರೋಗಗಳು ಹೊಸತಾಗಿರುತ್ತೆ. ಹಾಗಾಗಿ ಈ ಮಕ್ಕಳ ಆರೈಕೆನ ಹೇಗೆ ಮಾಡ್ಬೇಕಾಗತ್ತೆ? ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅವರಿಗೆ ಜ್ವರ ಬಂದ್ರೆ ಒಳ್ಳೇದಲ್ವಾ ಅನ್ನುವಂಥದ್ದು. ಇದಕ್ಕೇನು ಹೇಳ್ತೀರಾ? ನೋಡಿ, ಮಕ್ಕಳಿಗೆ ರೋಗಗಳು ಅಥವಾ ಜ್ವರಗಳು, ಶೀತ ಆಗಲಿ ಏನಾದ್ರೂ ಬರುವುದಾದ್ರೆ ಅದು ಸಾಮಾನ್ಯ ಪ್ರಕೃತಿ ಮತ್ತೆ ದೇಹದ ನಡುವಿನ ಒಂದು ಇಂಟರಾಕ್ಷನ್ ಅಥವಾ ಅಂತರಿಕ್ಷ ಅಂತ ಹೇಳ್ಬೋದು. ಇದರಲ್ಲಿ ರೋಗದ ತೀವ್ರತೆ ಹೆಚ್ಚಾಗಲು ಕಾರಣ ಅಂತ ಆಗುದು, ಒಂದು ಆ ಮಕ್ಕಳಿಗೆ ನಾವು ಯಾವುದೆಲ್ಲ ಆಹಾರ ಕೊಡ್ತೇವೆ, ಅಥವಾ ನಾವು ಆಯುರ್ವೇದದಲ್ಲಿ ಹೇಳುವುದಾದ್ರೆ ಗರ್ಭಜ ಬಲ ಅಂತ ಹೇಳ್ತೇವೆ ಅಥವಾ ಸಹಜ ಬಲ ಅಂತ ಹೇಳ್ತೇವೆ. ಅವರಿಗೆ ಈಗ ಒಂದು ಮಗು ಜನಿಸಿದ ನಂತರ ಅವರ ಗರ್ಭದಲ್ಲಿ ಅವರ ಆರೋಗ್ಯ ಹೇಗಿರ್ತದೆ, ಆಯುರ್ವೇದದ ಪ್ರಕಾರ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಶುಕ್ರ ಮತ್ತೆ ಶೋಣಿತ ಸಮೂರ್ಛನ ಅಂತ ಹೇಳ್ತೇವೆ. ಒಂದು ಬೀಜ ಉತ್ಪಾದನೆ ಆಗ್ಬೇಕಾದ್ರೆ ಅಥವಾ ಎಂಬ್ರೆ ಉತ್ಪಾದನೆ ಆಗ್ಬೇಕಾದ್ರೆ ಅದರಲ್ಲಿ ಅವರ ಪೇರೆಂಟ್ಸ್ ಏನಿದ್ದಾರೆ ಅವರ ಇಮ್ಯುನಿಟಿ ತುಂಬಾ ಒಬೇಸ್ ಪರ್ಸನ್ ಆದ್ರೆ ಖಂಡಿತವಾಗಿ ಅವರ ಮಕ್ಕಳು ಕೂಡ ಒಬೇಸ್ ಆಗುವ ಚಾನ್ಸಸ್ ತುಂಬಾ ಇರ್ತದೆ. ಅದೇ ರೀತಿ ಶುಗರ್ ಇರುವ ಪೇರೆಂಟ್ಸ್ ಆಗಿದ್ರೆ ಅವರ ಮಕ್ಕಳಿಗೆ ಅದು ಬರುವಂತಹ ಅದೊಂದು ಜೀನೋಟೈಪ್ ಆಗಿ ಒಂದು ತಲೆಮಾರಿಂದ ಇನ್ನೂ ತಲೆಮಾರಿಗೆ ಹೋಗುವಂತಹ ಇದಿರ್ತದೆ. ಹಾಗೆ ಒಬ್ಬ ಒಳ್ಳೆ ಜೀವನ ಶೈಲಿ ಹೊಂದಿ ಒಳ್ಳೆ ಆಹಾರ ಪದ್ಧತಿ ಇರುವಂತಹ ಒಂದು ಒಳ್ಳೆ ರೋಗ ನಿರೋಧಕ ಶಕ್ತಿ ಹೊಂದಿದ ಇಬ್ಬರು ದಂಪತಿಗಳ ಮಕ್ಕಳು ಮುಂದೆ ಜನಿಸುವುದಾದ್ರೆ ಸಹಜವಾಗಿ ಅವರಲ್ಲಿ ಈ ಎಂತ ರೋಗ ಬಂದರೂ ಅದನ್ನು ವಿರೋಧಿಸುವಂತಹ ಆ ರೋಗ ನಿರೋಧಕ ಶಕ್ತಿ ಹುಟ್ಟುವಾಗಲೇ ಅವರ ಶರೀರದಲ್ಲಿ ಬಂದಿರ್ತದೆ. ಅಂತ ಮಕ್ಕಳು ಸಾಧಾರಣವಾಗಿ ಈ ನ್ಯಾಚುರಲ್ ಆಗಿ ಬರುವಂತಹ ವೈರಸ್ ಆಗಲಿ ಇದಾಗ್ಲಿ ಆ ರೋಗಾಣುಗಳಿಗೆ ಮೈಯೊಡ್ಡುವಾಗ ಅಥವಾ ಅದನ್ನು ಎದುರಿಸುವಾಗ ಸಹಜವಾಗಿ ಅದನ್ನು ಒಂದು ಲೆವೆಲ್ ವರೆಗೆ ಎದುರಿಸ್ತಾರೆ. ಇನ್ನು ಎಲ್ಲಿ ಫೇಲ್ಯೂರ್ ಅಥವಾ ನಾವು ಎಲ್ಲಿ ಸಹನೆ ತಪ್ತಾ ಇದ್ದೇವೆ ಅಂದ್ರೆ ಮಕ್ಕಳಿಗೆ ಅತಿಯಾಗಿ ಆಹಾರಗಳನ್ನು ಕೊಡುವುದು, ಅಂದ್ರೆ ಸ್ವೀಟ್ ಐಟಮ್ಸ್ ಆಗಲಿ ಅಥವಾ ಇಂಥದ ಜೀರ್ಣೆಗೆ ಮಿಕ್ಕಿದಂತಹ ಆಹಾರಗಳು, ಮಕ್ಕಳಿಗೆ ಜೀರ್ಣ ಆಗದಿರುವಂತಹ ಕೆಲವು ಮಕ್ಕಳ ಪೋಷಣೆಗೋಸ್ಕರ ನನ್ನ ಮಗು ಒಳ್ಳೆ ದಷ್ಟಪುಷ್ಟವಾಗಿರ್ಬೇಕು, ನೋಡ್ಲಿಕ್ಕೆ ಚಂದ ಇರಬೇಕು, ಅವನಿಗೆ ಈಗಲೇ ಕೂದಲೆಲ್ಲ ಚಂದ ಬಂದ್ರೆ ಮತ್ತು ಮೈಯ ವರ್ಣ ಚಂದ ಇರಬೇಕು, ಹಾಗೆಲ್ಲ ಆಗಿ ರಾತ್ರಿ ಹೊತ್ತಲ್ಲಿ ಹಾಲು ಕೊಡುದು, ಹೀಗೆ ಹಲವಾರು ಆಯುರ್ವೇದದಲ್ಲಿ ವಿರೋಧಿಸಿದಂತಹ ಕೆಲವು ಪದ್ಧತಿಗಳಿದೆ. ಇಂತಹ ಅವೈಜ್ಞಾನಿಕ ಆಹಾರ ಪದ್ಧತಿಗಳಂತ ನಾವು ಹೇಳ್ತೇವೆ, ಅನ್ಸೈಂಟಿಫಿಕ್ ಆಗಿ ಕೊಡುವಂತಹ ಫುಡ್ ಸ್ಟೈಲ್ಸ್, ಫುಡ್ ಹ್ಯಾಬಿಟ್ಸ್ ಆಗಲಿ ಇದೆಲ್ಲವೂ ಆ ಮಗುವಿನ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ. ಸಾಧಾರಣವಾಗಿ ಇಂಥ ಮಕ್ಕಳು ಅಂತ ಆಹಾರ ಶೈಲಿಗಳು, ಜೀವನ ಶೈಲಿಗಳು, ಮತ್ತೆ ಮಕ್ಕಳು ಆಟ ಆಡದಿರುವುದು, ಹೊರಗೆ ಹೋಗದಿರುವುದು, ಇಂತಹ ಹವ್ಯಾಸಗಳೆಲ್ಲ ಮಕ್ಕಳಿಗೆ ರೋಗಗಳನ್ನು ಎದುರಿಸುವ ಒಂದು ಶಕ್ತಿಯನ್ನು ಕಡಿಮೆಗೊಳಿಸುತ್ತದೆ. ಹೀಗಾಗಿ ಮಕ್ಕಳಿಗೆ ಜಾಸ್ತಿಯಾಗಿ ಪದೇ ಪದೇ ರೋಗಗಳು ಬರುವುದು ಇದು ಸಾಧ್ಯತೆ ಜಾಸ್ತಿ ಇರ್ತದೆ. ತಾವು ಹೇಳಿದ್ರಿ ಈ ತರದ ಏನೆಲ್ಲ ಮಾಡಬಾರ್ದು ಅಂತ ಹೇಳಿ. ಹಾಗಾದ್ರೆ ಏನ್ ಮಾಡಬೇಕು ಡಾಕ್ಟ್ರೆ ಈ ಒಂದು ಮಕ್ಕಳಲ್ಲಿ ಒಂದು ಇಮ್ಯುನಿಟಿಯನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ? ಮಕ್ಕಳಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡಬೇಕಾದ್ರೆ ನಾವು ಆಯುರ್ವೇದದಲ್ಲಿ ಹುಟ್ಟಿದ ಮಗುವಿನ ನಂತರ ಅದು ಬೆಳವಣಿಗೆ ಆಗುವವರೆಗೆ ವಿವಿಧ ಸಂಸ್ಕಾರಗಳನ್ನು ನಾವು ಹೇಳ್ತೇವೆ.
ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಹುಟ್ಟಿದ ಮಕ್ಕಳಿಗೆ ನವಜಾತ ಶಿಶು ಪರಿಚರ್ಯ ಅಂತ ಹೇಳ್ತೇವೆ. ಅದರಲ್ಲಿ ಮಕ್ಕಳ ಆಹಾರ ಪದ್ಧತಿ ಫಸ್ಟ್ 6 months ಅಥವಾ ಒಂದು ಮಂತಿನಲ್ಲಿ ಮಾಸಾನುಮಾಸಿಕ ಯಾವ ರೀತಿ ಆಹಾರ ಕೊಡಬಹುದು, ಯಾವುದು ವಿಶೇಷವಾಗಿ ವಿಶ್ಲೇಷಣೆ ಮಾಡಿದೆ. ಅಥವಾ ಅದು ಕೌಮಾರ ವೃತ್ತಿ ಅನ್ನುವ ಒಂದು ಬ್ರಾಂಚ್ ಇದೆ ನಮ್ಮ ಆಯುರ್ವೇದದಲ್ಲಿ. ಅದರಲ್ಲಿ ಕನ್ಸಲ್ಟೆಂಟ್ ಇರ್ತಾರೆ. ಪ್ರತಿ ಮಾಸಾನುಮಾಸಿಕ ಮಗುವಿಗೆ ಹುಟ್ಟಿದಾಗಿನಿಂದ ಪ್ರತಿಯೊಂದು ಮಾಸದಲ್ಲಿ ಅಥವಾ ಫಸ್ಟ್ 6 monthವರೆಗೂ ಯಾವ ರೀತಿಯ ಆಹಾರಗಳನ್ನು ಕೊಡಬಹುದು, ಅದನ್ನು ಹೇಗೆ ಕೊಡಬೇಕು, ಯಾವ ಅಳತೆಯಲ್ಲಿ ಕೊಡಬೇಕಂತ ವಿವರಣೆಯಾಗಿ ಹೇಳಿದ್ದಾರೆ. ಆಸ್ ಪರ್ ನಾವು ಅಲೋಪತಿ ಗೈಡ್ಲೈನ್ಸ್, WHO ಗೈಡ್ಲೈನ್ಸ್ ಪ್ರಕಾರ 6 month ವರೆಗೂ ಮೊಳೆ ಹಾಲು ಮಾತ್ರ ಕೊಡುವುದು ಮಕ್ಕಳಿಗೆ. ಇದರ ಪ್ರಾಮುಖ್ಯತೆ ಏನಂದ್ರೆ ತಾಯಿಯಿಂದ ಏನೇನು ಪೋಷಣೆ ಇದೆ ಅದು ಮಾತ್ರ ಸಾಕಾಗುತ್ತೆ ಮಗುವಿಗೆ. ಅದು ರೋಗ ನಿರೋಧಕ ಶಕ್ತಿಗಾಗ್ಲಿ, ಆಹಾರಕ್ಕೆ ಆಗ್ಲಿ, ಬೆಳವಣಿಗೆ ಆಗ್ಲಿ ಅಥವಾ ಪೋಷಣೆಗೆ ಆಗ್ಲಿ ತಾಯಿಯ ಎದೆ ಹಾಲು 6 month ವರೆಗೂ ಅದು ಮಾತ್ರ ಸಾಕಾಗುತ್ತೆ. ಅದು ಅಲ್ಲದೆ ಕೆಲವು ಸ್ಪೆಸಿಫಿಕ್ ರೋಗಗಳನ್ನು ಎದುರಿಸುವ ಅಸಾಧ್ಯತೆ ನಮ್ಮ ಶಾರೀರಿಕವಾಗಿ ನಮಗಿರುವ ಕಾರಣ ಸಮಯಕ್ಕೆ ವ್ಯಾಕ್ಸಿನ್ಸ್ ಅದು ಕೂಡ ಈಗ ಪ್ರಕಾರ ಇದೆ. ಆಯುರ್ವೇದದಲ್ಲಿ ನಾವು ಪ್ರಾಮುಖ್ಯತೆ ಏನು ಹೇಳುವುದಂದ್ರೆ ಎದೆ ಹಾಲು 6 ತಿಂಗಳವರೆಗೂ ಕೊಡಬಹುದು. ಅದರ ಜೊತೆಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ಸ್ವರ್ಣಪ್ರಾಶನ ಸಂಸ್ಕಾರ ಅಂತ ಆಯುರ್ವೇದದಲ್ಲಿ ಬರ್ತದೆ. ಈ ತರ ಕೆಲವು ಸಂಸ್ಕಾರಗಳು ಆಯುರ್ವೇದದಲ್ಲಿ. ಸ್ವರ್ಣಪ್ರಾಶನ ಅನ್ನೋದು ಕೇಳಿರ್ಬೋದು. ಪ್ರತಿ ಪುಷ್ಯ ನಕ್ಷತ್ರದ ಸಮಯ ತುಪ್ಪ ಮತ್ತೆ ಹನಿ, ಅದರ ಜೊತೆ ಕೆಲವು ಔಷಧ ಮಿಕ್ಸ್ ಮದ್ದುಗಳನ್ನು ಒಂದು ನಿಯಮಿತ ಡೋಸೇಜ್ ಅಲ್ಲಿ ತಿಂಗಳಿಗೆ 1 ಸಲ ಕೊಡುವ ಪ್ರಕಾರ. ಇದರಿಂದಾಗಿ ಮಕ್ಕಳ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ, ಅವರ ಬೆಳವಣಿಗೆ ಕೂಡ ಹೆಚ್ಚುತ್ತದೆ. ಅದೇ ರೀತಿ ಮೆದುಳಿನ ಬೆಳವಣಿಗೆ ಕೂಡ ಉತ್ತಮವಾಗಿ ಅವರಿಗೆ ಕಲೀಲಿಕ್ಕೆ ಅಥವಾ ಇಂಟರಾಕ್ಟ್ ಮಾಡ್ಲಿಕ್ಕೆ ಅಂತದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಇನ್ನು ವಯಸ್ಕರ ಬಗ್ಗೆ ಮಾತಾಡೋದಾದ್ರೆ, ವಯಸ್ಕರ ಜೀವನ ಶೈಲಿ ಬೇರೆ ಇರುತ್ತೆ, ಅವರ ಆಹಾರ ಪದ್ಧತಿಗಳು ಇನ್ನೂ ಬೇರೆ ಇರುತ್ತೆ. ಇವೆಲ್ಲ ಹೇಗೆ ಅವರ ಒಂದು ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ಡಾಕ್ಟ್ರೆ? ಅದೇ ನೋಡಿ, ನಾವೀಗ ರೋಗ ನಿರೋಧಕ ಶಕ್ತಿ ಅಥವಾ ಆಯುರ್ವೇದದಲ್ಲಿ ವ್ಯಾಧಿ ಕ್ಷಮತ್ವ ಅನ್ನೋದು ಅದಕ್ಕೆ ಇನ್ನೊಂದು ಸಿನೋನಿಮ್ ಹೇಳುದು ಬಲ ಅಂತ ಹೇಳುದು. ಬಲ ಅಂದ್ರೆ ಸ್ಟ್ರೆಂತ್. ನಾವು ನಾರ್ಮಲ್ ಆಗಿ ಹೇಳೋದಾದ್ರೆ ಫಿಸಿಕಲ್ ಸ್ಟ್ರೆಂತ್ ಜೊತೆಗೆ ದೇಹದ ಆರೋಗ್ಯ ಅಂತ ಹೇಳ್ತೇವೆ ನಾವು. ಶರೀರ ಮೇನ್ ಆಗಿ ಅವಲಂಬಿತವಾಗಿರುವುದು ಅಥವಾ ಬಿಲ್ಡ್ ಆಗಿರುವುದು ಧಾತುಗಳಂತ ಹೇಳ್ತೇವೆ ನಾವು. ಸಪ್ತಧಾತುಗಳು ಮತ್ತು ತ್ರಿದೋಷಗಳು. ಸಪ್ತಧಾತುಗಳು ರಸರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅಂತ ಹೇಳಿ. ನಾವು ಏನಾದ್ರೂ ಆಹಾರ ತಕೊಂಡ್ರೆ ಆ ಆಹಾರಗಳು ಶರೀರದ ಪೋಷಣೆ ಮಾಡುವುದು ಈ ಪ್ರತಿಯೊಂದು ಧಾತುಗಳ ಪೋಷಣೆಯ ಮೂಲಕ. ಈ ಧಾತುಗಳ ಪೋಷಣೆಯ ಒಂದು ಸಾರ ಅಂತ ಹೇಳುದು ಈ ಬಲ ಅಥವಾ ಓಜಸ್ ಅಂತ ಏನ್ ಹೇಳ್ತೇವೆ. ಇದುವೇ ರೋಗ ನಿರೋಧಕ ಶಕ್ತಿ ಅಥವಾ ಮಾನವ ಶರೀರದಲ್ಲಿ ಆರೋಗ್ಯವನ್ನು ನೆಲೆನಿಲ್ಲಿಸಲಿಕ್ಕೆ ಅಥವಾ ಬಲವನ್ನು ನೆಲೆನಿಲ್ಲಿಸಲಿಕ್ಕೆ ಅಂತಹ ಒಂದು ಫ್ಯಾಕ್ಟರ್. ಇದು ಒಂದೊಂದು ವಯಸ್ಸಿಗೆ ಡಿಫರೆಂಟ್ ಆಗಿರ್ತದೆ. ಇದರಲ್ಲಿ ಈಗ ಬಲವನ್ನು ನಾವು ಕ್ಲಾಸಿಫೈ ಮಾಡೋದಾದ್ರೆ ಒಂದು ಸಹಜ ಬಲ ಅಂತ ನಾನು ಏನ್ ಹೇಳಿದೆ, ಬೈ ಬರ್ತ್ ಆಗಿ ಒಬ್ಬನಿಗೆ ಬರುವಂತಹ ಅಂದ್ರೆ ಈಗ ಹುಟ್ಟುವಾಗ ಎಲ್ಲರೂ ಒಂದೇ ತರ ಹುಟ್ಟುವುದಿಲ್ಲ. ಕೆಲವರು ತುಂಬಾ ಸಪೂರವಾಗಿ ಹುಟ್ಟುತ್ತಾರೆ, ತುಂಬಾ ತೋರವಾಗಿ ಹುಟ್ಟುತ್ತಾರೆ, ಕೆಲವರು ಒಳ್ಳೆ ಬುದ್ಧಿವಂತರಾಗಿ ಹುಟ್ಟುತ್ತಾರೆ, ಕೆಲವರು ಬುದ್ಧಿ ಕಡಿಮೆಯಾಗಿ ಅಥವಾ ಬುದ್ಧಿಮಾಂದ್ಯರಾಗಿ, ಕೆಲವು ಬೆಳವಣಿಗೆಯಲ್ಲಿ ಕೂಡ ಹಾಗೆ ದಷ್ಟಪುಷ್ಟವಾಗಿರ್ತಾರೆ. ಇದು ಎಲ್ಲವೂ ನಾನು ಹೇಳಿದಾಗೆ ಗರ್ಭ ಅಂದ್ರೆ ಪೇರೆಂಟ್ಸ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೇವೆ, ಅದಕ್ಕೆ ಕೂಡ ಡಿಪೆಂಡ್ ಆಗಿರ್ತದೆ. ಅದಲ್ಲದೆ ಅದರ ನಂತರ ಬರುವುದು ಕಾಲಜ ಅಂತ ಹೇಳಿದ್ರೆ, ಅಂದ್ರೆ ನಾವು ಏನು ತಿಂತೇವೆ, ಏನು ಆಹಾರ ಶೈಲಿ ಫಾಲೋ ಮಾಡ್ತೇವೆ ಅದಕ್ಕೆ ಡಿಪೆಂಡೆಡ್ ಆಗಿ ಬರುವುದು. ಇನ್ನೊಂದು ಕಾಲಜ ಅಂತ ನಾನು ಏನ್ ಹೇಳಿದ್ದು, ಕಾಲಜದ್ದು ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ದೇಹದ ರೋಗ ನಿರೋಧಕ ಶಕ್ತಿ ಮತ್ತು ಬಲ ಡಿಫರೆಂಟ್ ಆಗಿರ್ತದೆ. ಈಗ ಸೆಕೆ ಸಮಯದಲ್ಲಿ ಆಯುರ್ವೇದದ ಪ್ರಕಾರ ಬಲ ಸಾಧಾರಣವಾಗಿ ಶಾರೀರಿಕ ಬಲ ಕಡಿಮೆ ಇರ್ತದೆ. ಅದೇ ಮಳೆಗಾಲ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರ್ತದೆ. ಹಾಗಾಗಿ ಈ ಸಮಯದಲ್ಲಿ ಶರೀರ ಬಲ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಸಮಯದಲ್ಲಿ ನಮಗೆ ರೋಗಗಳ ಸಾಧ್ಯತೆ ಕೂಡ ಜಾಸ್ತಿ. ಹಾಗೆ ಇನ್ನು ನಮ್ಮ ವಯಸ್ಸಿನ ಮಿತಿಯಲ್ಲಿ ಹೇಳುವುದಾದ್ರೆ ಮಕ್ಕಳಿಗೆ ಮತ್ತು ವಯೋವೃದ್ಧರಲ್ಲಿ ರೋಗ ನಿರೋಧಕ ಶಕ್ತಿ ಸಾಧಾರಣವಾಗಿ ಅದು ಪ್ರಾಕೃತಿಕವಾಗಿ ಕಡಿಮೆ ಇರ್ತದೆ. ಹೀಗಾಗಿ ವಯಸ್ಸು ಅಂದ್ರೆ ಒಂದು 40, ಈಗ 40 ಆಗಿದೆ, 60ರ ನಂತರದ ಕಾಲಘಟ್ಟಗಳಲ್ಲಿ ಈ ಧಾತು ಕ್ಷೀಣ ಅಂತ ಬರ್ತದೆ. ಈ ಧಾತುಗಳ ಪೋಷಣೆ ಎಂಗೇಜ್ ಅಲ್ಲಿ ಹೇಗೆ ಆಗ್ತಾ ಇತ್ತು ಅದೇ ರೀತಿಯ ಪೋಷಣೆ ಒಂದು ವಯಸ್ಸಿನ ನಂತರ ಧಾತುಗಳಲ್ಲಿ ಆಗುವುದಿಲ್ಲ. ಆಗ ಧಾತು ಕ್ಷಯ ಅಂತ ಬರ್ತದೆ. ಸೊ ಶರೀರಕ್ಕೆ ಬಲ ಕೂಡ ಕಡಿಮೆ ಆಗ್ತದೆ ಆ ಸಮಯದಲ್ಲಿ. ಈ ಬಲ ಕಡಿಮೆ ಇರುವ ಸಮಯದಲ್ಲಿ ರೋಗಗಳು ನಮಗೆ ಬಂದ್ರೆ ಅವುಗಳ ಪ್ರಭಾವ ಜಾಸ್ತಿ ಇರ್ತದೆ. ಅಂದ್ರೆ ರೋಗ ಬಲ ಏನಿರ್ತದೆ ಅದು ತುಂಬಾ ಜಾಸ್ತಿ ಇರ್ತದೆ. ಹಾಗಾಗಿ ಅವರಿಗೆ ಆ ರೋಗವನ್ನು ಸಹಿಸುವಂತಹ ಸಾಮರ್ಥ್ಯ ಕಡಿಮೆ ಇರ್ತದೆ. ಅದಲ್ಲದೆ ಸಹಜ ರೋಗಗಳು ಅಂತ ಬರ್ತದೆ. ಸೊ ಇದೆಲ್ಲ ವಯಸ್ಸಾದ ನಂತರ ಬರುವಂತಹ ರೋಗಗಳು. ಸೊ ಹಾಗಾಗಿ ವಯಸ್ಸಿರುವ ಅಥವಾ ವಯೋವೃದ್ಧರಲ್ಲಿ ರೋಗಗಳನ್ನು ತಡೆದುಕೊಳ್ಳುವ ಅಥವಾ ಈ ರೋಗ ನಿರೋಧಕ ಶಕ್ತಿ ಸಾಮರ್ಥ್ಯ ಸಾಧಾರಣವಾಗಿ ಕಡಿಮೆ ಇರ್ತದೆ. ಡಾಕ್ಟರ್ ಮರಿಯಾ ಅವರೇ, ಈಗ ವಯಸ್ಸು ಜಾಸ್ತಿ ಆಗ್ತಾ ಹೋದಾಗೆ ಡಾಕ್ಟರ್ ಹೇಳಿದಾಗೆ ಅವರ ಒಂದು ಇಮ್ಯುನಿಟಿ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿ, ಅದನ್ನ ಅವರು ಹೆಚ್ಚಿಸಬೇಕಾದ್ರೆ ಅಥವಾ ಅದನ್ನ ಕಡಿಮೆ ಆಗದ ಹಾಗೆ ನೋಡ್ಕೋಬೇಕಾದ್ರೆ ಏನಾದ್ರೂ ಅವರ ಜೀವನ ಶೈಲಿಯಲ್ಲಿ ಅಥವಾ ಆಹಾರದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಂಡ್ರೆ ಸಾಧ್ಯ ಆಗುತ್ತಾ? ಹೇಗೆ? ಫಸ್ಟ್ ಒಂದು ಫ್ಯಾಕ್ಟರ್ ಆಹಾರ, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತಾರೆ. ಈಗ ಆಹಾರದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ವೈಟಮಿನ್ಸ್, ಮಿನರಲ್ಸ್ ಅದು ಇರಬೇಕು. ಒಂದು ಬ್ಯಾಲೆನ್ಸ್ ಡಯಟ್ ಇರಬೇಕು. ಅದು ದಿನ ಮಿನರಲ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ನಾವು ತಗೊಳ್ಳೋದು ರೈಸ್ ಅಲ್ಲಿ ಇಲ್ಲ ಹೆಸರು ಕಾಳು ಅದೇ ತರದಲ್ಲೇ ದಿನ
ಅವರಿಗೆ ಸಿಗ್ತದೆ. ಬಟ್ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಜಾಸ್ತಿ ಇರೋದು ಲೀಫಿ ವೆಜಿಟಬಲ್ಸ್ ಇಲ್ಲ ಫ್ರೂಟ್ಸ್ ಅಲ್ಲಿ. ಸೊ ದಿನ ಅವ್ರದ್ದು ಡಯಟ್ ಅಲ್ಲಿ ಒಂದು ಫ್ರೂಟ್ಸ್ ಇಲ್ಲ ಒಂದು ಲೀಫಿ ವೆಜಿಟಬಲ್ಸ್ ಇಲ್ಲ ವೆಜಿಟಬಲ್ಸ್ ಇನ್ಕ್ಲೂಡ್ ಮಾಡಬೇಕಾಗ್ತದೆ. ಅವಾಗ ಬ್ಯಾಲೆನ್ಸ್ ಡಯಟ್ ತಗೊಂಡ್ರೆ ಅವ್ರಿಗಿದು ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಆಗ್ತದೆ. ಮತ್ತೆ ಒಂದು ರೆಗ್ಯುಲರ್ ಎಕ್ಸಸೈಸ್ ಅಂದ್ರೆ ಈಗ ಒಂದು ಏಜ್ ಆಗುವಾಗ ಅವರಿಗೆ ಎಕ್ಸಸೈಸ್ ಮಾಡೋದು ಶಕ್ತಿ ಕಡಿಮೆ ಆಗ್ತದೆ. ಬಟ್ ಎಕ್ಸಸೈಸ್ ದಿನವಾಗಿ ರೆಗ್ಯುಲರ್ ಆಗಿ ಮಾಡಿದ್ರೆ ಅವ್ರದ್ದು ಇನ್ಫ್ಲಮೇಷನ್ಸ್ ಒಂದು ಏಜ್ ಆಗುವಾಗ ಇನ್ಫ್ಲಮೇಷನ್ಸ್ ಬಾಡಿಯಲ್ಲಿ ಇರ್ತದೆ, ಇನ್ಫ್ಲಮೇಷನ್ಸ್ ಕಡಿಮೆ ಆಗ್ತದೆ. ಅದರಿಂದ ಅವರಿಗೆ ಇಮ್ಯುನಿಟಿ ಜಾಸ್ತಿ ಆಗ್ಬೋದು ಒಂದು ರೆಗ್ಯುಲರ್ ಎಕ್ಸಸೈಸ್ ಮಾಡಿದ್ರೆ. ಮತ್ತೆ ಒಂದು ಅಡಿಕ್ವೇಟ್ ಸ್ಲೀಪ್, ಚೆನ್ನಾಗಿ ನಿದ್ರೆ ಮಾಡಿದ್ರೆ ಒಂದು ಏಜ್ ಆಗುವಾಗ ಒಂದು 7 to 8 hours ಸ್ಲೀಪ್ ವೆರಿ ಇಂಪಾರ್ಟೆಂಟ್ ಸ್ಟ್ರೆಸ್ ಕಡಿಮೆ ಮಾಡ್ಲಿಕ್ಕೆ. ಕ್ವಾಲಿಟಿ ಸ್ಲೀಪ್ ಇದ್ರೆ ಸ್ಟ್ರೆಸ್ ಕಡಿಮೆ ಮಾಡ್ಬೋದು, ಇಮ್ಯುನಿಟಿ ಜಾಸ್ತಿ ಮಾಡ್ಬೋದು. ಮತ್ತೆ ಒಂದು ಸ್ಟ್ರೆಸ್ ಜಾಸ್ತಿ ಆಗಿರೋದು, ಸೊ ತುಂಬಾ ರಿಸರ್ಚ್ ಅಲ್ಲಿ ಕೂಡ ಪ್ರೂವ್ ಮಾಡಿದೆ ಸ್ಟ್ರೆಸ್ ಜಾಸ್ತಿ ಆದ್ರೆ ಇಮ್ಯುನಿಟಿ ಕಡಿಮೆ ಆಗ್ತದೆ ಅಂದ್ರೆ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಕ್ಕಾಗ್ತದೆ ಅಂದ್ರೆ ಇಮ್ಯುನಿಟಿ ಕೂಡ ಜಾಸ್ತಿ ಮಾಡ್ಬೋದು. ಡಾಕ್ಟರ್, ಈಗ ಕೆಲವರಲ್ಲಿ ವಿಶೇಷವಾದ ಸಮಸ್ಯೆಗಳಿರುತ್ತೆ. ಉದಾಹರಣೆಗೆ ಅವರಿಗೆ ಜ್ವರ ಅಥವಾ ಶೀತ ಬರೋದೇ ಇಲ್ಲ, ಆದ್ರೆ ಬಂದಾಗ ತೀವ್ರ ತರದಾಗಿರುತ್ತೆ. ಇದಕ್ಕೂ ರೋಗ ನಿರೋಧಕ ಶಕ್ತಿಗೂ ಏನಾದ್ರೂ ಸಂಬಂಧ ಇದೆಯಾ? ಸಂಬಂಧಗಳಿರುತ್ತೆ. ರೋಗ ನಿರೋಧಕ ಶಕ್ತಿ ಅನ್ನೋದು ಈಗ ಯಾವುದೇ ರೋಗ ಬಂದರೂ ಖಂಡಿತವಾಗಿಯೂ ನಮ್ಮ ಶರೀರದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಏನಿದೆ ಅದಕ್ಕೆ ಬಹಳ ದೊಡ್ಡ ಒಂದು ರೋಲ್ ಇರ್ತದೆ ಅಥವಾ ಇದಿರ್ತದೆ. ಸೊ ನೀವು ಹೇಳಿದ ಹಾಗೆ ಕೆಲವರಿಗೆ ರೋಗ ಬರುವುದೇ ಇಲ್ಲ ಅಥವಾ ಬಂದಾಗ ತುಂಬಾ ತೀವ್ರ ಆಗ್ತದೆ ಅಂತ ಹೇಳಿದ್ರೆ ಅದು ನಾವು ರೋಗ ನಿರೋಧಕ ಶಕ್ತಿಯಿಂದಲೇ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಕೆಲವೊಮ್ಮೆ ಅವರಿಗೆ ರೋಗ ಬರದೇ ಇರುವುದು ಅವರ ರೋಗ ನಿರೋಧಕ ಶಕ್ತಿ ಅಷ್ಟು ಗಟ್ಟಿಯಾಗಿರುವ ಕಾರಣ ಅಥವಾ ಸ್ಟ್ರಾಂಗ್ ಆಗಿ ಇರುವ ಕಾರಣ ಕೂಡ ಆಗಿರಬಹುದು. ಒಂದು ವೇಳೆ ಬರುವ ಬಂದ ಈಗ ತುಂಬಾ ಸಮಯದ ನಂತರ ಅವರಿಗೆ ಶೀತ ಜ್ವರ ಆತರ ಏನಾದ್ರು ಬಂತು ಅಥವಾ ಬೇರೆ ಏನಾದ್ರು ಕಾಯಿಲೆ ಬಂತು, ಅದು ಅವರಿಗೆ ತೀವ್ರವಾಗಿ ಬಂದಿದೆ ಅಂದ್ರೆ ಅದು ಖಂಡಿತವಾಗಿ ಅವರ ಆ ರೋಗಾಣು ಏನಿದೆ ಅದಕ್ಕೆ ಡಿಪೆಂಡ್ ಆಗಿರ್ತದೆ. ಅಥೋಜೆನಿಸಿಸ್ ಅಂತ ಏನು ಹೇಳ್ತೇವೆ, ಆ ರೋಗ ಉತ್ಪಾದನೆ ಪ್ರಕ್ರಿಯೆ ಅಥವಾ ಆ ರೋಗಾಣು ತುಂಬಾ ಸ್ಟ್ರಾಂಗ್ ಇದ್ರೆ ಅದರಿಂದ ಆಗಿರ್ಲಬಹುದು. ಇನ್ನೊಂದು ನಾನು ಹೇಳಿದ ಹಾಗೆ ಅವರು ರೋಗ ಬಂದ ಸಮಯದಲ್ಲಿ ನಾವು ಆಯುರ್ವೇದದಲ್ಲಿ ಹೇಳುವುದಾದ್ರೆ ಖಂಡಿತವಾಗಿಯೂ ಆ ಕ್ಲೈಮೇಟ್ ಯಾವುದು ಅಥವಾ ಎಲ್ಲಿ ಅವರ ಫಿಸಿಕಲ್ ಸ್ಟ್ರೆಸ್ ಎಷ್ಟಿರ್ತದೆ. ತುಂಬಾ ಈಗ ನೀವು ಕೇಳಿದಾಗ ಫಿಸಿಕಲಿ ವರ್ಕ್ ಮಾಡುವುದಾದ್ರೆ ಆ ಟೈಮಲ್ಲಿ ಮೇ ಬಿ ಅವರು ತುಂಬ ಸ್ಟ್ರೆಸ್ಸೇ ಇಲ್ಲದೆ ವರ್ಕ್ ಮಾಡಿರ್ಬೋದು, ರೆಸ್ಟೇ ಇಲ್ಲದೆ. ಈಗ ಮೇಡಮ್ ಹೇಳಿದಾಗೆ ರೆಸ್ಟ್ ಅನ್ನುವುದು ಅಥವಾ ನಿದ್ದೆ, ಆಹಾರ ಇದೆಲ್ಲವೂ ಒಂದು ನಿಯಮಿತ ಪ್ರಮಾಣದಲ್ಲಿ ನಮಗೆ ಅತ್ಯಗತ್ಯ. ಈ ರೋಗ ಬರುವ ಸಮಯದಲ್ಲಿ ಆ ವ್ಯಕ್ತಿ ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ, ತುಂಬಾ ಶಾರೀರಿಕವಾಗಿ ಕೆಲಸ ಮಾಡ್ತಾ ಇದ್ರು, ಹಾಗೆಲ್ಲ ಇದ್ರೆ ಖಂಡಿತವಾಗಿಯೂ ಅದು ಕೂಡ ಡೆವಲಪ್ ಆಗ್ತದೆ. ಸೊ ಇದು ರೋಗ ನಿರೋಧಕ ಶಕ್ತಿ, ರೋಗವನ್ನು ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಒಂದು ವೇಳೆ ರೋಗಾಣುವನ್ನು ತಡೆಗಟ್ಟುವಲ್ಲಿ ಯಶಸ್ವಿ ಆಗಿಲ್ಲ ಅಂತ ಹೇಳಿದ್ರೆ ಆ ರೋಗಗಳು ತೀವ್ರವಾಗಿ ಬರ್ತದೆ. ಈಗ ಒಂದು ವೇಳೆ ಜ್ವರಗಳು ಪದೇ ಪದೇ ಬರ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ಇಮ್ಯುನಿಟಿ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಡಾಕ್ಟ್ರೆ? ರೋಗಗಳು ಪದೇ ಪದೇ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಶರೀರಕ್ಕೆ ಸಹಜವಾಗಿ ಆ ರೋಗಾಣುವನ್ನು ಅಥವಾ ಜ್ವರವನ್ನು ಎದುರಿಸುವಂತಹ ಸಾಮರ್ಥ್ಯ ಕಡಿಮೆ ಆಗಿದೆ ಅಂತ ಅರ್ಥ. ಈಗ ಒಮ್ಮೆ ರೋಗ ಬಂದ್ರೆ ನಾವು ಏನ್ ಹೇಳ್ತೇವೆ, ನಮಗೆ ಇಮ್ಯುನಿಟಿ ಅಥವಾ ಶಾರೀರಿಕ ಬಲವನ್ನು ಹೆಚ್ಚಿಸುವಂತಹ ಆಹಾರ ಪದ್ಧತಿಗಳನ್ನು ಸರಿಯಾಗಿ ಅನುಸರಿಸಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೀವು ನೋಡಿರ್ಬೋದು, ಜ್ವರ ಬಂದ್ರೆ ಹಸಿವೆ ಇರುವುದಿಲ್ಲ, ಎಲ್ಲ ಆಹಾರಗಳನ್ನು ನಮಗೆ ತಕೊಳ್ಳಿಕ್ಕೆ ಆಗುದಿಲ್ಲ. ಆಗ ಸಾಮಾನ್ಯವಾಗಿ ಶರೀರಕ್ಕೆ ಪೋಷಣೆ ಕಡಿಮೆ ಆಗಿರ್ತದೆ. ಪದೇ ಪದೇ ಈ ರೋಗ ಬರುವುದರಿಂದ ಶರೀರಕ್ಕೆ ಮತ್ತೆ ಮತ್ತೆ ಪೋಷಣೆ ಕಡಿಮೆ ಆಗ್ತದೆ, ಹಾಗಾಗಿ ಇಮ್ಯುನಿಟಿ ಕೂಡ ಕಡಿಮೆ ಆಗ್ತದೆ. ಇದರಿಂದಾಗಿ ಒಬ್ಬ ವ್ಯಕ್ತಿಯ ಬಲ ಅಥವಾ ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್ ಏನಿದೆ ಅದು ಕಡಿಮೆ ಆಗ್ತದೆ. ಸಹಜವಾಗಿ ಅವರಿಗೆ ಶರೀರದಲ್ಲಿ ನೀರಿನ ಅಂಶ, ಡಿಹೈಡ್ರೇಷನ್ ಆಗುವುದು ಅಥವಾ ಮಸಲ್ ಇಮ್ಯಾಸಿಯೇಷನ್ ಅಂದ್ರೆ ಮಾಂಸಖಂಡಗಳ ಸ್ಟ್ರೆಂತ್ ಕಡಿಮೆ ಆಗುವುದು, ಹಸಿವೆ ಕಡಿಮೆ ಆಗುವುದು ಅಥವಾ ಇನ್ನಿತರ ಸೆಕೆಂಡರಿ ಸಮಸ್ಯೆಗಳಂತ ಹೇಳ್ತೇವೆ, ಅದೆಲ್ಲ ಬರುವ ಚಾನ್ಸಸ್ ಇರ್ತದೆ. ಈ ತರ ನಾವು ಆಯುರ್ವೇದದಲ್ಲಿ ಹೇಳುವುದಾದ್ರೆ ಧಾತುಕ್ಷಯ ಅಥವಾ ಮೋಡರ್ನ್ ಅಲ್ಲಿ ಹೇಳುವುದಾದ್ರೆ ಡಿಹೈಡ್ರೇಷನ್ ಅಥವಾ ಪೋಷಣೆಯ ಕಡಿಮೆಯಿಂದಾಗಿ ಲಂಗ್ಸ್ ಅಲ್ಲಿ ಕಫದ ಅಂಶ ಜಾಸ್ತಿ ಆಗುವುದು, ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುವುದು ಅಂತ. ಹಾಗಾಗಿ ಮತ್ತೆ ಮತ್ತೆ ಜ್ವರ ಅನ್ನೋದು ಆಕ್ಚುಲಿ ಒಂದು ಸೈನ್. ಅದು ನಮ್ಮ ಶರೀರದಲ್ಲಿ ಒಂದು ಇನ್ಫೆಕ್ಷನ್ ಆಗ್ತಾ ಇದೆ ಅಥವಾ ಯಾವುದೋ ಒಂದು ರೋಗ ಒಂದು ಭಾಗದಲ್ಲಿ ಆಗ್ತಾ ಇದೆ ಅನ್ನೋದರ ಒಂದು ಚಿಹ್ನೆ ಅದು ರೋಗ. ಸೊ ಆ ರೋಗಗಳು ಪದೇ ಪದೇ ಬರುವಂತಹ ಚಾನ್ಸಸ್ ಇರ್ತದೆ. ಈಗ ಸಾಮಾನ್ಯವಾಗಿ ನಮ್ಮಲ್ಲೊಂದು ಮಾತು ಇದೆ, ಏನಂತ ಹೇಳಿದ್ರೆ ತಲೆ ಗಟ್ಟಿದೆ ಅಂತ ಹೇಳಿ ಗೋಡೆಗೆ ಹೊಡ್ಕೋಬಾರ್ದು ಅಂತ ಹೇಳಿ. ಹಾಗೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದ್ರೂ ಕೂಡ, ಹೆಚ್ಚಿದ್ರೂ ಕೂಡ ಕೆಲವೊಂದು ಸೀಸನ್ಗಳಲ್ಲಿ ಭಯಂಕರ ಸಾಂಕ್ರಾಮಿಕ ರೋಗಗಳು ಹರಡುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೋಬೇಕಾಗತ್ತೆ? ಕೆಲವು ಸೀಸನ್ ಅಥವಾ ಋತುಗಳಲ್ಲಿ ಆ ಸಮಯದಲ್ಲಿ ವೈರಲ್ ಫೀವರ್ ಅಂತದೆಲ್ಲ ತುಂಬಾ ಜಾಸ್ತಿ ಇರ್ತದೆ. ಅದೇ ಕೆಲವು ವೈರಲ್ಗಳು ಬೇಸಿಗೆ ಸಮಯದಲ್ಲಿ ಕೂಡ ಇರ್ತದೆ. ಅದು ಡಿಪೆಂಡ್ ಆಗಿರ್ತದೆ. ಒಂದೊಂದು ವೈರಸ್ನ ನಮ್ಮ ಪ್ರಕೃತಿಯಲ್ಲಿ ಅವುಗಳ ಅಸ್ತಿತ್ವ ಹೇಗಿರ್ತದೆ ಅದು ಒಂದೊಂದು ಕಾಲಕ್ಕೆ ಒಂದೊಂದು ಪ್ರಕೃತಿಗೆ ಡಿಪೆಂಡ್ ಆಗಿರ್ತದೆ ಕೆಲವು ರೋಗಾಣುಗಳಿಗೆ. ಆ ಸಮಯದಲ್ಲಿ ನಮ್ಮ
ರೋಗ ನಿರೋಧಕ ಶಕ್ತಿ ಒಂದೇ ರೀತಿ ಇರ್ತದೆ, ಅದು ಚೇಂಜ್ ಆಗುದಿಲ್ಲ ಯಾವಾಗಲೂ ಕೂಡ. ಸೊ ಅದನ್ನು ಮಿತವಾಗಿ ನಾವು ಹೇಗೆ ಮಾಡ್ಬೋದು ಅಂದ್ರೆ, ಒಂದು ಆಯುರ್ವೇದದಲ್ಲಿ ಹೇಗಿದಾಗಿ ಋತುಚರ್ಯ ಅಂತ ಹೇಳ್ತೇವೆ. ಯಾವ ಕಾಲಗಳಲ್ಲಿ ಯಾವುದೆಲ್ಲ ಆಹಾರ ಪದ್ಧತಿಗಳನ್ನು ನಾವು ಅನುಸರಿಸಬಹುದು ಅಂತ. ಫಾರ್ ಎಕ್ಸಾಂಪಲ್, ಈಗ ಚಳಿಗಾಲದಲ್ಲಿ ಹೇಮಂತ ಅಥವಾ ಶರತ್ ಋತುವಲ್ಲಿ ನಾವು ಏನು ಹೇಳಿದ್ರೆ, ಯೂಶಲಿ ನಮಗೆ ಅಗ್ನಿ ಅಥವಾ ಅಪೆಟೈಟ್ ಜಾಸ್ತಿ ಇರ್ತದೆ. ಆ ಸಮಯದಲ್ಲಿ ನಮಗೆ ಸ್ವಲ್ಪ ಸಿಹಿ ಅಂಶಗಳು ಅಂತದೆಲ್ಲ ಜಾಸ್ತಿ ತಕೋಬಹುದು. ಅದೇ ಬೇಸಿಗೆ ಕಾಲದಲ್ಲಿ ಅಥವಾ ಶರದ್ ಋತುವಲ್ಲಿ ನಮಗೆ ಏನಾಗ್ತದೆ ಅಂದ್ರೆ ಹಸಿವಿನ ಅಂಶ ಕಡಿಮೆ ಇರ್ತದೆ ಶರೀರದಲ್ಲಿ. ಅಗ್ನಿ ಅಂತ ಏನು ಹೇಳ್ತೇವೆ, ಅಗ್ನಿ ಸಾಧಾರಣವಾಗಿ ಸರ್ವೇಸಾಮಾನ್ಯವಾಗಿ ಕಡಿಮೆ ಇರ್ತದೆ. ಸೊ ಆ ಸಂದರ್ಭದಲ್ಲಿ ನಾವು ತುಂಬಾ ಹೆವಿ ಆಹಾರಗಳನ್ನು ಜಾಸ್ತಿಯಾಗಿ ತಗೋಬಾರ್ದು. ಮತ್ತೆ ಬಾಡಿ ಡಿಹೈಡ್ರೇಷನ್ ಆಗೋ ಕಾರಣ ಸ್ವಲ್ಪ ನೀರಿನ ಅಂಶಗಳನ್ನೆಲ್ಲ ಜಾಸ್ತಿ ತಗೊಳ್ಳೋದ್ರಿಂದ ಶರೀರದ ಬಲ, ಇಮ್ಯುನಿಟಿ ಆಗಲಿ, ರೋಗ ನಿರೋಧಕವನ್ನು ಸಮತೋಲನದಲ್ಲಿ ಇರಿಸಬೇಕು. ಸೊ ಈ ತರ ಅರಿತು ನಾವು ದಿನಚರ್ಯ ಮತ್ತೆ ಋತುಚರ್ಯಗಳನ್ನು ಫಾಲೋ ಮಾಡುವುದರಿಂದ ಇಂತಹ ಸೀಸನಲ್ ಆಗಿ ಬರುವ ರೋಗಗಳನ್ನು ನಮಗೆ ತಡೆಗಟ್ತಾ ಹೋಗ್ಬೋದು. ಈಗ ಒಬ್ಬ ವ್ಯಕ್ತಿಗೆ ಒಂದು ಅನುಮಾನ ಬರಬಹುದು, ಅಂದ್ರೆ ನನ್ನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅನ್ನುವಂಥದ್ದು. ಅದನ್ನ ಆ ವ್ಯಕ್ತಿ ತಿಳ್ಕೊಳ್ಳಿಕ್ಕೆ ಏನಾದ್ರೂ ವ್ಯವಸ್ಥೆ ಇದೆಯಾ ಹೇಗೆ? ಸ್ಪೆಸಿಫಿಕ್ ಆಗಿ ನಮಗೆ ಅದಕ್ಕೋಸ್ಕರ ವೈಜ್ಞಾನಿಕವಾಗಿ ಟೆಸ್ಟ್, ಇಮ್ಯುನಿಟಿ ಟೆಸ್ಟ್ ಆ ಥರ ಏನಾದರೂ ಬರುವುದಿಲ್ಲ. ಮತ್ತು ನಮಗೆ ಹೇಗೆ ಅಂದರೆ, ನಾವು ರೋಗಕ್ಕೆ ಹೇಗೆ ಒಬ್ಬ ಮನುಷ್ಯನಿಗೆ ನಾವು ಆರೋಗ್ಯವಾಗಿದೆ ಅಂತ ನಾವು ಹೇಗೆ ಹೇಳುದು, ಒಂದು ಅವನು ಎಷ್ಟು ಆಕ್ಟಿವ್ ಆಗಿರ್ತಾನೆ, ಫಿಸಿಕಲ್ ಆಗಲಿ ಮೆಂಟಲ್ ಆಗಲಿ ಎಷ್ಟು ಆಕ್ಟಿವ್ ಆಗಿರ್ತಾನೆ, ರೋಗಗಳನ್ನು ಹೇಗೆ ಎದುರಿಸ್ತಾನೆ. ಒಬ್ಬನಿಗೆ ಪದೇ ಪದೇ ರೋಗ ಬರುವುದಾಗಲಿ, ಅಥವಾ ಒಂದು ನಾರ್ಮಲ್ ಸಾಧಾರಣವಾಗಿ ಒಬ್ಬ ಮನುಷ್ಯನಿಗೆ ಶಾರೀರಿಕವಾಗಿ ಮಾಡುವ ಕೆಲಸಗಳನ್ನು ಒಬ್ಬ ಮನುಷ್ಯನಿಗೆ ಮಾಡಲಿಕ್ಕೆ ಆಗದೇ ಇರುವುದು, ಅಥವಾ ನಮ್ಮ ಸಾಮಾನ್ಯ ಕೆಲಸಗಳನ್ನು, ದೈನಂದಿನ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗದಿರುವುದಾಗ್ಲಿ, ಇದೆಲ್ಲವೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಲಕ್ಷಣಗಳು. ಪದೇ ಪದೇ ರೋಗ ಬರುವುದು, ಸ್ವಲ್ಪ ಚಿಕ್ಕ ಮಟ್ಟಿನ ವ್ಯಾಯಾಮ ಅಥವಾ ಕೆಲಸಗಳನ್ನು ಕೂಡ ನಮಗೆ ಮಾಡ್ಲಿಕ್ಕೆ ಆಗದೇ ಇರುವುದು, ಮತ್ತೆ ಎಲ್ಲ ಆಹಾರಗಳನ್ನು ಜೀರ್ಣ ಮಾಡ್ಲಿಕ್ಕೆ ಇಲ್ಲದಂತಹ ಶಕ್ತಿಗಳು, ಡೈಜೆಷನ್ ಕೆಪಾಸಿಟಿ ಏನಿದೆ ಕಡಿಮೆ ಇರುವುದು, ಅಥವಾ ದಿನನಿತ್ಯ ಮಲ ವಿಸರ್ಜನೆ ಅಂತ ಹೇಳ್ತೇವೆ, ಶರೀರದಿಂದ ವೇಸ್ಟ್ ಪ್ರಾಡಕ್ಟ್ಸ್, ಮಲ ಅಂಶಗಳನ್ನು ಸರಿಯಾಗಿ ಹೊರಡಿಸಲಿಕ್ಕೆ ಆಗದೇ ಇರುವುದು, ಹಸಿವೆ ಕಡಿಮೆ, ಇಂತಹ ಸಮಸ್ಯೆಗಳೆಲ್ಲ ಸಾಧಾರಣವಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂತಹ ಲಕ್ಷಣಗಳು. ಈಗ ಡಾಕ್ಟ್ರೆ, ಕಡೆಯದಾಗಿ ಇವತ್ತಿನ ನಮ್ಮ ಜೀವನ ಶೈಲಿ ಬಹಳಷ್ಟು ಬದಲಾಗಿದೆ. ಯಾಕಂತ ಹೇಳಿದ್ರೆ ನಾವು ಹೊರಗಡೆ ತಿನ್ನೋದು ಅದನ್ನ ತಪ್ಪಿಸ್ಲಿಕ್ಕೂ ಆಗೋದಿಲ್ಲ, ಅಥವಾ ಎಲ್ಲಾ ಸಮಯದಲ್ಲೂ ವ್ಯಾಯಾಮ ಮಾಡೋದಕ್ಕೂ ಆಗೋದಿಲ್ಲ. ಇಂತಹ ಹಲವಾರು ಮಿತಿಗಳ ನಡುವೆ ನಾವು ಬದುಕ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಒಂದು ಸಾಮಾನ್ಯವಾದ ಯಾವ ರೀತಿಯಾದಂತಹ ಜೀವನ ಶೈಲಿಯನ್ನ ಹೊಂದಬೇಕಾಗತ್ತೆ? ಸ್ಟ್ರೆಸ್ ಲೈಫ್ ಅಥವಾ ಮನುಷ್ಯನಿಗೆ ನಾವು ಈಗ ಏನು ಒಬ್ಸರ್ವ್ ಮಾಡ್ತಾ ಇದ್ದೇವೆ ಅಂದ್ರೆ, ನಮ್ಮ ನೀಡ್ ಅಥವಾ ಮನುಷ್ಯನ ಆಸೆಗಳು ತುಂಬಾ ಇದೆ ಇರ್ತದೆ. ಒಂದೊಂದು ವ್ಯಕ್ತಿಗಿಂದ ಒಂದೊಂದು ವ್ಯಕ್ತಿಗೆ ನಾನು ಹೀಗಾಗ್ಬೇಕು ಅನ್ನೋ ಆಸೆಗಳು ತುಂಬಾ ಇರ್ತದೆ. ಕೆಲವರು ಏನ್ ಮಾಡ್ತಾರೆ, ಈ ಆಸೆಗಳನ್ನು ಸಾಧಿಸುವ ಒಂದು ಓಟದಲ್ಲಿ ನಮ್ಮ ಆರೋಗ್ಯವನ್ನು ಪರಿಗಣಿಸುವುದಿಲ್ಲ. ನಾವು ಹೇಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟುವಾಗ ನಾವು ಪ್ರಕೃತಿಗೆ ಎಷ್ಟು ಹಾನಿ ಮಾಡ್ತೇವೆ ಅಂತ ನೋಡುವುದಿಲ್ವೋ, ಅದೇ ತರ ನಾವು ಹಣ ಸಂಪಾದಿಸುವುದು ಒಂದು ಉತ್ತಮ ಜೀವನದ ಆಧಾರ. ಆ ನಡುವೆ ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ನಮ್ಮ ಆರೋಗ್ಯ ಸ್ಥಿತಿ ಅಥವಾ ನಮ್ಮ ಫಿಸಿಕಲ್ ಸ್ಟ್ರೆಂತ್ ಏನಿದೆ, ಆರೋಗ್ಯ ಪರಿಸ್ಥಿತಿಯನ್ನು, ಅದರ ರಕ್ಷಣೆಯನ್ನು ತುಂಬವಾಗಿ ಕಡೆಗಣಿಸ್ತೇವೆ. ಇದರಿಂದಾಗಿ ಸರ್ವೇ ಸಾಧಾರಣವಾಗಿ ಮನುಷ್ಯನಿಗೆ ಆರೋಗ್ಯ ಸಮಸ್ಯೆಗಳು ಬರ್ತದೆ. ಫ್ಯೂಚರಲ್ಲಿ ಏನಾಗ್ತದೆ ಅಂದ್ರೆ, ಈ ತರ ಕಂಟಿನ್ಯೂಸ್ ಆಗಿ ಅಥವಾ ನಿರಂತರವಾಗಿ ಈ ತರ ಆರೋಗ್ಯಗಳನ್ನು ಕಡೆಗಣಿಸುವುದರಿಂದ ನಮಗೆ ಒಂದು 60 ವರ್ಷಕ್ಕೆ ಬರುವ ರೋಗಗಳೆಲ್ಲ 40 ವರ್ಷಕ್ಕೆ ಬರ್ತದೆ. ನಾನು ಹೇಳಿದಾಗೆ ಮನುಷ್ಯ ಶರೀರ ಅನ್ನುವುದು ಕ್ಷೀಣಿಸುತ್ತಾ ಹೋಗುತ್ತಿರುವಂತಹ ಒಂದು ಬಾಡಿ, ಅದು ಒಂದೇ ಲೆಕ್ಕ ಇರುವುದಿಲ್ಲ, ಕ್ಷೀಣ ಆಗ್ತಾ ಹೋಗ್ತದೆ. ಸೊ ನಾವು ಇದನ್ನು ಮೇಡಮಿಗೆ ಹೇಳಿದಾಗೆ ಸರಿಯಾದ ನಿದ್ದೆ ಇಲ್ಲ, ಅತಿಯಾದ ಸ್ಟ್ರೆಸ್. ಈಗ ನಾವು ಆಹಾರ ವ್ಯಾಯಾಮ ಎಷ್ಟು ಮಾಡ್ತೇವೋ ಅದೇ ತರ ನಮ್ಮ ಸತ್ವಬಲ ಅಂತ ಏನು ಹೇಳ್ತೇವೆ, ಮನಸ್ಸಿನ ಚಿಂತನೆ, ಇನ್ನೊಬ್ಬರ ಹತ್ರ ಮಾಡುವ ಬಿಹೇವಿಯರ್, ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೇವೆ ನಾವು ಹೆಲ್ತ್ನ ಡೆಫಿನೇಷನ್ ಅಲ್ಲಿ. ಸೊ ಈ ಸೋಷಿಯಲ್ ವೆಲ್ ಬೀಯಿಂಗ್ ಕೂಡ ನಮಗೆ ಅಷ್ಟೇ ಇರಬೇಕು. ಒಬ್ಬ ವ್ಯಕ್ತಿಯಲ್ಲಿರುವ ಇಂಟ್ರಾಕ್ಷನ್ ಆಗಲಿ, ಒಂದು ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡೋದಾಗ್ಲಿ, ಸ್ಟ್ರೆಸ್ ತಗೊಳ್ಳೋದಾಗ್ಲಿ, ಇದೆಲ್ಲ ಒಂದು ವ್ಯಕ್ತಿಯಿಂದ ಒಂದಿಗೆ ಡಿಫರೆನ್ಸ್. ಇದನ್ನೆಲ್ಲ ಎಷ್ಟು ಚಂದವಾಗಿ ನಾವು ಹ್ಯಾಂಡಲ್ ಮಾಡ್ತೇವೆ, ಇದೆಲ್ಲ ಒಂದು ಆರೋಗ್ಯದ ಲಕ್ಷಣಗಳಲ್ಲಿ ಬರುವಂತಹ ಒಂದು ಲಕ್ಷಣಗಳು. ಸೊ ಇದನ್ನೆಲ್ಲ ಪರಿಗಣಿಸಿ ನಮ್ಮ ಶರೀರಕ್ಕೆ ಅಗತ್ಯವಾದ ರೆಸ್ಟ್ ಅಥವಾ ನಿದ್ರೆ, ನಿಯಮಿತವಾದಂತಹ ಆಹಾರ, ನಮಗೆ ಹಸಿವಿಲ್ಲದಿದ್ರೂ ಕೂಡ ಆಯುರ್ವೇದದಲ್ಲಿ ನಾವು ಏನು ಹೇಳುವುದಂದ್ರೆ, ಅಗ್ನಿ ಅಥವಾ ಹಸಿವಾದಾಗ ಮಾತ್ರ ನಮ್ಮ ಶರೀರ ಆಹಾರವನ್ನು ಕೇಳ್ತದೆ, ಬಾಯಾರಿಕೆ ಆಗುವಾಗ ನಮ್ಮ ಆಹಾರ ನೀರಿನ ಅಂಶಗಳನ್ನು ಶರೀರ ಕೇಳ್ತದೆ. ಸೊ ಆ ಸಮಯಕ್ಕೆ ನೀರು ಕುಡಿಯಬೇಕು, ಸಮಯಕ್ಕೆ ಆಹಾರ ಮಾಡಬೇಕು, ಮಲ ವಿಸರ್ಜನೆ ಮಾಡುವ ಸಮಯಕ್ಕೆ ಮಲ ವಿಸರ್ಜನೆ ಮಾಡಬೇಕು. ಲಿಮಿಟೆಡ್ ಫಿಸಿಕಲ್ ಆಕ್ಟಿವಿಟಿ ಶರೀರಕ್ಕೆ ಅತಿ ಅಗತ್ಯವಾಗಿ ಬೇಕು. ಇದನ್ನೆಲ್ಲ
ನಾವು ಇದಕ್ಕೋಸ್ಕರ ನಾವು ಖಂಡಿತವಾಗಿಯೂ ನಮ್ಮ ಎಷ್ಟೇ ಬ್ಯುಸಿ ಇದ್ರು ಒಂದು ಸ್ವಲ್ಪ ಆದ್ರೂ ಟೈಮ್ ಕೊಡ್ಲೇಬೇಕಾಗ್ತದೆ. ಓಕೆ, ಯಾಕಂದ್ರೆ ನಾವು ನಮ್ಮ ಶರೀರವನ್ನು ನೆಲೆ ನಿಲ್ಲಿಸುವ ಒಂದು ಆಧಾರಗಳವೆಲ್ಲ. ಸೊ ಶರೀರ ನೆಲೆ ನಿಂತರೆ ಮಾತ್ರ ನಮಗೆ ಬೇರೆ ಏನಾದ್ರೂ ಮಾಡಬಹುದು. ಯಾವುದನ್ನು ಸಾಧಿಸುದಿದ್ರು, ಸಂಪಾದನೆ ಮಾಡೋದಾದ್ರು, ಶರೀರ ನೆಲೆ ನಿಲ್ಲಿಸೋದಾದ್ರೂ ಮಾತ್ರ ಮಾಡಬೇಕಾಗ್ತದೆ. ಸೊ ಇದನ್ನೆಲ್ಲ ಇಂಪಾರ್ಟೆಂಟ್ ಕೊಟ್ಟು ಅದಕ್ಕೆ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಅದು ಒಬ್ಬೊಬ್ಬ ವ್ಯಕ್ತಿಯ ಶೆಡ್ಯೂಲ್ಗೆ ಅನುಸರಿಸಿ ಆಗಿರ್ತದೆ. ಸೊ ನಾವು ಈ ಒಂದು ಪಾಯಿಂಟ್ ಅನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮಗೆ ಇದು ಮಾಡ್ಲೇಬೇಕು ಅಂತ ನಾವು ದೃಢ ನಿರ್ಧಾರ ಮಾಡಿದ್ರೆ ಖಂಡಿತವಾಗಿ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಪ್ರತಿಯೊಬ್ಬರು ಅದು ಮಾಡಬೇಕು. ಇದರಿಂದಾಗಿ ರೋಗಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ, ರೋಗಗಳನ್ನು ಎದುರಿಸುವ ಸಾಮರ್ಥ್ಯ ಕೂಡ ಜಾಸ್ತಿ ಆಗ್ತದೆ. ಮತ್ತೆ ನಾವು ಆಸ್ಪತ್ರೆಗೆ ಹೋಗಿ ಅದಾಗಿದೆ ಇದಾಗಿದೆ ಅಂತ ಹೇಳುವ ಒಂದು ಕ್ವಶನರಿ ಕೂಡ ನಮ್ಮ ಆರೋಗ್ಯದ ಖರ್ಚು ಕೂಡ ಕಡಿಮೆ ಆಗ್ತದೆ. ಡಾಕ್ಟರ್ ಮರಿ ಅವರೇ, ತಾವೇನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಒಬ್ರಿಗೆ ಇಮ್ಯುನಿಟಿ ಎಲ್ಲ ರೋಗ ಪ್ರತಿರೋಧ ಶೇಷಿ ಕಡಿಮೆ ಆದ್ರೆ ಬೇಗ ಗೊತ್ತಾಗ್ಬೋದು. ನಮಗೆ ಒಬ್ಸರ್ವ್ ಮಾಡಿದ್ರೆ ಸ್ಕಿನ್ ಅಲ್ಲಿ ಕೂಡ, ನಮ್ದು ಹೇರ್ ಅಲ್ಲಿ ಕೂಡ, ಇಲ್ಲ ನಮ್ದು ಡೈಜೆಷನ್ ಅಲ್ಲಿ ಕೂಡ ನೀವು ಸ್ವಲ್ಪ ಒಂದು ಒಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸ್ಕಿನ್ ಅಲ್ಲಿ ಹೇಗೆ ಅಂದ್ರೆ, ನೀವು ಒಂದು ಸ್ಕಿನ್ ನಾರ್ಮಲ್ ಆಗಿ ಇದ್ರೆ ಸಡನ್ ಆಗಿ ಸ್ಕಿನ್ ಡ್ರೈ ಆಗೋದು, ಇಲ್ಲ ಇನ್ಫೆಕ್ಷನ್ಸ್ ಬರೋದು. ಯೂಶಲಿ ಇಂದ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಎಕ್ಸಿಮಾ ಅಂತ ಹೇಳ್ತಾರೆ, ಯಾವ್ದಾದ್ರು ಇನ್ಫೆಕ್ಷನ್ ಆಗಿರ್ಬೋದು. ಹಾಗಿದ್ರೆ ಕೂಡ ನಮಗೆ ಗೊತ್ತಾಗಿರ್ಬೇಕು ನಿಮ್ದು ಇಮ್ಯುನಿಟಿ ಕಡಿಮೆ ಇದ್ರಿಂದ ಅದು ನಿಮಗೆ ಇನ್ಫೆಕ್ಷನ್ ಆಯ್ತು ಅಂತ. ಈಗ ಹೇರ್ ಅಲ್ಲಾದ್ರೆ ಹೇರ್ ಡ್ರೈ ಆಗೋದು, ಹೇರ್ದು ಟೆಕ್ಸ್ಚರ್ ಚೇಂಜ್ ಆಗೋದು, ಸ್ಪ್ಲಿಟ್ ಹೇರ್ಸ್ ಆಗೋದು, ಹೇರ್ ಫಾಲ್ ಇರೋದು, ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಅದು ನಿಮ್ದು ಇಮ್ಯುನಿಟಿ ಇಲ್ಲ ರೋಗ ಪ್ರತಿರೋಧ ಶೇಷಿ ಕಡಿಮೆ ಆಗಿದ್ರೆ ಅಂತೆ. ಮತ್ತೆ ಡಾಕ್ಟರ್ ಹೇಳಿದ ಪ್ರಕಾರ ಪದೇ ಪದೇ ಡಿಸೀಸ್ ಬರೋದು, ಈಗ ಒಂದು ಶೀತ ಆಗಲಿ ನೆಗಡಿ ಆಗಲಿ ಕೆಮ್ಮಾಗಿ ಬಂದ್ರೆ ಅದು ಕಡಿಮೆ ಆಗ್ಲಿಕ್ಕೆ ಟೈಮ್ ತಗೊಳ್ತಾರೆ. ಸೊ ಒಂದು ಡಿಸೀಸ್ ಒಂದು 3 days ಅಲ್ಲಿ ಮೆಡಿಸಿನ್ ಕೊಟ್ರೆ ಕೂಡ ಕಡಿಮೆ ಆಗ್ಲಿಲ್ಲ ಅಂದ್ರೆ ಒಂದು 5 days ತಗೊಳ್ತಾರೆ ಅಂದ್ರೆ ಅದರಲ್ಲಿ ನಾವು ಅರ್ಥ ಮಾಡ್ಬೇಕು ಇಮ್ಯುನಿಟಿ ಕಡಿಮೆ ಇದೆ ಅಂದ್ರೆ. ಆಗ ನಾವು ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಹಾಗೆ ಡೈಜೆಷನ್ ಆಗಿ, ಈಗ ಒಬ್ಬೊಬ್ರಿಗೆ ಗ್ಯಾಸ್ಟ್ರೈಟಿಸ್ ಆಗಿ, ಇಲ್ಲ ಇಂಡೈಜೆಷನ್ ಆಗಲಿ, ಇಲ್ಲ ಮೋಷನ್ಗೆ ಇಶ್ಯೂಸ್ ಆಗಲಿ, ಅದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಿಮ್ದು ಇಮ್ಯುನಿಟಿ ಇಲ್ಲ ನಿಮ್ದು ಮೆಟಾಬಾಲಿಸಮ್ ಕರೆಕ್ಟ್ ಆಗ್ಲಿಲ್ಲ, ಏನೋ ಇಶ್ಯೂಸ್ ಉಂಟು, ಅದು ನೋಡ್ಬೇಕಾಗ್ತದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಸುಸ್ತಾಗ್ಲಿ, ಕೆಲವೊಂದು ಟೈಮ್ ಜನಗಳು ಸುಸ್ತಾಗ್ಲಿಲ್ಲ, ಏನಾದ್ರೂ ಕೆಲಸ ಮಾಡಕ್ಕಾಗ್ತಾ ಇಲ್ಲ, ಇಲ್ಲ ನಿದ್ರೆ ಮಾಡ್ಬೇಕು, ಜಾಸ್ತಿ ನಿದ್ರೆ ಅಂತ ಹೇಳಿದ್ರೆ ಅದು ಅವ್ರದ್ದು ಲೇಸಿನೆಸ್ ಅಂದೇ ಅನ್ಕೊಡ್ತಾಳೆ. ಕೆಲವೊಂದು ಟೈಮ್ ಅದವ್ರದ್ದು ಲೋ ಇಮ್ಯುನಿಟಿಯಿಂದ ಅದೇ ತರ ಇರ್ಬೋದು, ಅದು ಅವ್ರದ್ದು ಕ್ಯಾರೆಕ್ಟರ್ ಇಲ್ಲ, ನೇಚರ್ ಅಲ್ಲ. ಸೊ ಅದು ಕೂಡ ಒಬ್ಸರ್ವ್ ಮಾಡಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಧನ್ಯವಾದಗಳು ಇಬ್ರು ಡಾಕ್ಟರ್ಗಳಿಗೂ ಕೂಡ. ಇಷ್ಟು ಹೊತ್ತು ನಮಗೆ ಈ ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಉದ್ದೀಪನಗೊಳಿಸೋದು, ಅದನ್ನು ಹೇಗೆ ಕಾಪಾಡಿಕೊಳ್ಳುವಂತಹದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನೀಡಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಕಣಾಯು ಚಿರಾಯು ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ರೋಗ ನಿರೋಧಕ ಶಕ್ತಿ ಈ ವಿಷಯದ ಕುರಿತು ಡಾಕ್ಟರ್ ಚರಣ್ ಎ ಹಾಗೂ ಡಾಕ್ಟರ್ ಮರಿಯಾ ರೋಸ್ ಐಸಾಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು 2 ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯ ತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ, ನಾಟೆಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. STD ಕೋಡ್ 0824. ಆತ್ಮೀಯ ಕೇಳುಗರೆ, 2000